ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಸೆನ್ಸಸ್ನ 2ನೇ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ಹೇಳ್ತೀನಿ. ಈ ಒಂದು ಸೆನ್ಸಸ್ನಲ್ಲಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಫೋಟೋ ತೆಗೆಯೋದು ಮತ್ತು ಜಿಯೋ ಮ್ಯಾಪಿಂಗ್ ಆ್ಯಂಡ್ OTP ಯಾವುದೇ ಇಲ್ಲ. ಇದು ಡಿಫ್ರೆಂಟ್ ಆದಂಥ ಒಂದು ಸೆನ್ಸಸ್, ತುಂಬ ಸುಲಭವಾಗಿರುತ್ತೆ. ಈ ಸೆನ್ಸಸ್ನಲ್ಲಿ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತ ಅಂದರೆ ಮನೆ ಪಟ್ಟಿ ಬ್ಲಾಕ್ HLB ಅಂತ. ಆ HLB ಅನ್ನೋದನ್ನು ನಾವು ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಹೋಗಿ ಅದನ್ನು ಫಸ್ಟ್ ಮನಸ್ಸಿಗೆ ತಗೊಳ್ಳಿ. HLB ಬ್ಲಾಕ್, ಮನೆ ಪಟ್ಟಿ ಬ್ಲಾಕನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಏನು ಅಂತ ನೋಡೋಣ ಬನ್ನಿ. ಈ ರೀತಿಯಾದಂಥ ಒಂದು ರೆಡ್ ಕಲರಲ್ಲಿ ಇರುವಂಥ ಒಂದು ಮ್ಯಾಪನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಬೌಂಡ್ರಿಯನ್ನು ನಿಮಗೆ ಕೊಡ್ತಾರೆ. ಈ HLB ಮನೆ ಪಟ್ಟಿ ಬ್ಲಾಕ್, ನೀವು ಎಲ್ಲಿ ಸೆನ್ಸಸ್ ಮಾಡಬೇಕಾಗಿದೆ ಅನ್ನೋ ಒಂದು ಏರಿಯಾವನ್ನು ಈ ಕೆಂಪು ಗುರುತು ಮಾಡಿದಾರಲ್ಲ ಅಲ್ಲಿ ಕೊಡ್ತಾರೆ. ಅದರೊಳಗಡೆ ಯಾವುದೇ ಕಟ್ಟಡಗಳಾಗಲಿ ಮತ್ತೊಂದಾಗಲಿ ಇರೋದಿಲ್ಲ. ಅದು ನೀವು ಸೆನ್ಸಸ್ ಮಾಡಬೇಕಾದಂಥ ಏರಿಯಾ. ಸೊ ಆ ಏರಿಯಾದಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ನಮಗೆ ಸಿಕ್ಕಿರೋಂಥ ಏರಿಯಾದಲ್ಲಿ ಈ ರೀತಿಯಾದಂಥ ಬಿಲ್ಡಿಂಗ್ಗಳು ಬರ್ಬೋದು, ಕಾಂಪ್ಲೆಕ್ಸ್ಗಳು ಬರ್ಬೋದು, ಮಾರುಕಟ್ಟೆಗಳು ಬರ್ಬೋದು, ಬಿಲ್ಡಿಂಗ್ಗಳು ಬರ್ಬೋದು, ಪೋಸ್ಟ್ ಆಫೀಸ್ ಬರ್ಬೋದು, ಗುಡಿಸಲು ಇರುವಂಥ ಮನೆಗಳು ಬರ್ಬೋದು, ಸೊ ಬೆಟ್ಟ ಗುಡ್ಡ ನದಿಗಳು ಬರ್ಬೋದು, ಫಾರೆಸ್ಟ್ ಬರ್ಬೋದು, ಹೊಳೆ ಬರ್ಬೋದು, ಲೈನ್ ಮನೆಗಳು ಬರ್ಬೋದು, ದೇವಸ್ಥಾನಗಳು, ಚರ್ಚ್ಗಳು, ಮಸೀದಿಗಳು, ಗುರುದ್ವಾರಗಳು, ಬಸ್ ಸ್ಟ್ಯಾಂಡ್ ಆ್ಯಂಡ್ ರೈಲ್ವೆ ಸ್ಟೇಷನ್ ಆ್ಯಂಡ್ ಫ್ಯಾಕ್ಟ್ರೀಸ್, ಈ ಥರ ಕಾಂಪ್ಲೆಕ್ಸ್ ಅಂದರೆ ಶಾಪಿಂಗ್ ಮಾಲ್ಗಳು ಮತ್ತು ಲೈನ್ ಮನೆಗಳು, ರಸ್ತೆಗಳು, ಈ ಹೊಲ ಗದ್ದೆಗಳು ಮತ್ತು ಗಿಡ ಮರಗಳು ಇರುವಂಥದ್ದು ಮತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರುವಂಥದ್ದು ನಮಗೆ ಕೊಟ್ಟಿರುವಂಥ ಏರಿಯಾದಲ್ಲಿ ಬರ್ಬೋದು. ಸೊ ನಾವು ಫಸ್ಟ್ ಏನು ಮಾಡಬೇಕು ಅಂತಂದರೆ ನಮ್ಮ ಏರಿಯಾವನ್ನು ಸುತ್ತಾಡಬೇಕು. ನಮಗೆ ಎಲ್ಲಿಂದ ಎಲ್ಲಿವರೆಗೆ ಸೆನ್ಸಸ್ ಮಾಡಲಿಕ್ಕೆ ನಿಗದಿಪಡಿಸಿದ್ದಾರೆ ಅನ್ನೋ ಏರಿಯಾವನ್ನು ತಿಳ್ಕೊಬೇಕಾಗತ್ತೆ. ಗಡಿಯನ್ನು ಗುರುತಿಸ್ಕೋಬೇಕಾಗತ್ತೆ. ಎಲ್ಲಿಂದ ಶುರು ಮಾಡಿ ಎಲ್ಲಿಗೆ ಎಂಡ್ ಮಾಡಬೇಕು, ಆ ವ್ಯಾಪ್ತಿಯೊಳಗೆ ಇವೆಲ್ಲ ಬರ್ತಾವ ಅನ್ನೋದನ್ನು ನೋಡಬೇಕಾಗತ್ತೆ. ಆ ಒಂದು ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ಚಿರಪರಿಚಿತರಾದಂಥ ಆ ಒಂದು ಏರಿಯಾ ಚಿರಪರಿಚಿತರಾದಂಥ ಅಲ್ಲಿಯ ಪ್ರಮುಖ ಸ್ಥಳೀಯರನ್ನು ನಾವು ಪರಿಚಯ ಮಾಡಿಕೊಂಡು ನಾವೇನು ಮಾಡಬೇಕಾಗತ್ತೆ, ಏರಿಯಾವನ್ನು ಸುತ್ತಾಡಿ ಏರಿಯಾವನ್ನು ನಿಗದಿಪಡಿಸ್ಕೋಬೇಕಾಗತ್ತೆ. ನಿಗದಿಪಡಿಸಿರೋ ಏರಿಯಾವನ್ನು ಸುತ್ತಾಡಿ ಅದನ್ನು ಏರಿಯಾವನ್ನು ಪರಿಚಿತ ಮಾಡ್ಕೋಬೇಕಾಗತ್ತೆ. ಇದು ನಾವು ಮಾಡಬೇಕಾಗಿರುವಂಥ ಫಸ್ಟ್ ಕೆಲಸ. ಸೊ ಏರಿಯಾವನ್ನು ನಾವು ತಿಳ್ಕೊಂಡ ನಂತರ ನಾವು ಏನು ಮಾಡಬೇಕಪ್ಪ ಅಂತಂದರೆ ಈ ಒಂದು ಸೆನ್ಸಸ್ ಕಾರ್ಯವನ್ನು ಹೇಗೆ ಪ್ರಾರಂಭಿಸಬೇಕು ಅಂದರೆ ವಾಯುವ್ಯ ದಿಕ್ಕಿನಿಂದ ಪ್ರಾರಂಭಿಸಿ, ಅಂದರೆ ನಾರ್ತ್ ವೆಸ್ಟಿಂದ ಪ್ರಾರಂಭಿಸಿ ಸೌತ್ ಈಸ್ಟಲ್ಲಿ ಅದು ಎಂಡ್ ಆಗೋ ಥರ ನಾವು ಮಾಡಬೇಕಾಗತ್ತೆ. ಸೊ ಏರಿಯಾವನ್ನು ಪರಿಚಯ ಮಾಡ್ಕೊಂಡ ನಂತರ ನಾವು ಮ್ಯಾಪನ್ನು ತಯಾರು ಮಾಡಬೇಕಾಗತ್ತೆ. ಅದು ವಾಯುವ್ಯ ದಿಕ್ಕಿನಿಂದ ಪ್ರಾರಂಭವಾಗುವ ಹಾಗೆ ಮಾಡಿ ಈ ರೀತಿಯ ಒಂದು ಹಾವಿನ ಆಕಾರದಲ್ಲಿ ಅದು ಸುತ್ತುವ ರೀತಿಯಲ್ಲಿ ಸುತ್ತಕೊಂಡು ಬಂದು ಸೌತ್ ಈಸ್ಟ್ನಲ್ಲಿ ನಾವು ಎಂಡ್ ಮಾಡೋ ಥರ ಏನು ಮಾಡಬೇಕಾಗುತ್ತೆ, ಮ್ಯಾಪನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮ್ಯಾಪನ್ನು ಹೇಗೆ ಕ್ರಿಯೇಟ್ ಮಾಡೋದು, ಅದಕ್ಕಿಂತ ಮುಂಚೆ ಮ್ಯಾಪನ್ನು ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಮುಖ್ಯವಾದಂಥ ಕೆಲವು ಅಂಶಗಳಿದೆ, ಅವುಗಳನ್ನ ತಿಳ್ಕೊಳ್ಳೋಣ. ಕಟ್ಟಡ ಅಂದ್ರೇನು, ಯಾವ ರೀತಿ ಕಟ್ಟಡಗಳು ಬರ್ತವೆ, ಈಗ ಜಸ್ಟ್ ನಿಮಗೆ ತೋರಿಸಿದ್ದೀನಿ ನಮ್ಮ ಏರಿಯಾದಲ್ಲಿ ಯಾವುದೆಲ್ಲ ಬರ್ಬೋದು ಅಂತ. ಆ ಕಟ್ಟಡಗಳನ್ನ ಗುರುತಿಸ್ಕೊಳ್ಳೋದು ಹೇಗೆ, ಮತ್ತು ಕುಟುಂಬ ಅಂದ್ರೇನು, ಹಾಗೆ ಜನಗಣತಿ ಮನೆ ಅಂದ್ರೇನು, ಅವುಗಳನ್ನ ತಿಳ್ಕೊಂಡ ನಂತರನೇ ನಾವು ಲಾಸ್ಟ್ಗೆ ಮ್ಯಾಪನ್ನು ಮಾಡಬೇಕಾಗತ್ತೆ. ಸೊ ಮ್ಯಾಪನ್ನು ಮಾಡಿದ ನಂತರ ನಾವು ಏನು ಮಾಡಬೇಕಾಗುತ್ತೆ, ಆ್ಯಪನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಭಾಷೆಯನ್ನು ಸೆಟ್ಟಿಂಗ್ ಮಾಡಿಕೊಂಡು ಆ ನಂತರದಲ್ಲೇ ನಾವು ಫೀಲ್ಡ್ಗೆ ಹೋಗಬೇಕಾಗುತ್ತೆ. ಸೊ ತಕ್ಷಣಕ್ಕೆ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋ ಅಗತ್ಯ ಇಲ್ಲ, ಯಾಕೆಂದರೆ ಈಗ ಒರಿಜಿನಲ್ ಆ್ಯಪು ಇನ್ನೂ ಬಿಡುಗಡೆ ಆಗಿರೋದಿಲ್ಲ. ಸೊ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.